ಸಮಸ್ತ ಕರ್ನಾಟಕದ ಜನತೆಗೆ ಚಂದ್ರೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ನಡೆ ಸತ್ಯದ ಕಡೆ ಸ್ನೇಹಿತರೆ, ಈ ದಿನದ ಸುದ್ದಿ ನೋಡೋಣ ಬನ್ನಿ. ಕಾಗವಾಡ ತಾಲೂಕಿನ ಶೆಡಬಾಳ ಗ್ರಾಮದಲ್ಲಿ ಇಲ್ಲಿಯ ವಿವಿಧ ಸಂಘಟನೆಗಳ ಮುಖಾಂತರ ನೀಟ್ ಅಕ್ರಮ ಹಾಗೂ ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದ ಲಾಠಿ ಚಾರ್ಜವನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಯುವ ನಾಯಕ ರಾಹುಲ್ ಕಟಗೇರಿಯವರು ಈ ರೀತಿಯಾಗಿ ಮಾತನಾಡಿದರು. ನಾವು ಬಡವರು, ನಾವು ಶ್ರೀಮಂತರ ವಿರುದ್ಧ ಮಾತಾಡಬೇಕಾದ್ರೆ ನಮಗೆ ಹಣದ ಪ್ರಭಾವ ನಮ್ಮಲ್ಲಿ ಇರುವುದಿಲ್ಲ. ನಾವು ಯಾವ ರೀತಿ ಮಾತಾಡಬೇಕಂದ್ರೆ ಶಿಕ್ಷಣ ಒಂದೇ ನಮಗೆ ದಾರಿ, ಸಂಘಟನೆ ಒಂದೇ ದಾರಿ, ಹೋರಾಟ ಒಂದೇ ಅಸ್ತ್ರ. ಇವ ಶ್ರೀಮಂತರ ಮಕ್ಕಳು ಶ್ರೀಮಂತರಾಗಬೇಕು, ಶ್ರೀಮಂತರ ಮಕ್ಕಳಿಗೆ ರಾಜಕಾರಣ ಅವಕಾಶ ಸಿಗಬೇಕು. ಮಲ್ಲಪ್ಪನ ಮಗ ಕಲ್ಲಪ್ಪನ ರಾಜಕಾರಣದಾಗ ಬರಬೇಕು. ಇಂಥ ವ್ಯವಸ್ಥೆ ದೇಶದಾಗ. ಯಾಕಂದ್ರೆ ನೀವು ಬಡವ್ರ ಮಕ್ಕಳು, ನಾವು ಬಡವ್ರ ಮಕ್ಕಳು, ನಾವೇನಾಗಬಾರ್ದು, ನಮಗೇನ ಅವಕಾಶ ಇಲ್ಲ. ಮತ್ತ ಬಡವ್ರ ಮಕ್ಕಳನ್ನ ಎಲ್ಲದಕ್ಕೂ ಅನ್ಯಾಯಕ್ಕೊಳಗಾದ್ರಂದ್ರ ಈ ದೇಶದಾಗ ಉಳಿತಾನ್ರಿ. ನೋಡ್ರಿ, ಯಾವುದೇ ಒಂದು ಸ್ಕೀಮ್ ತಗೊಂಡ್ರಿ ಶ್ರೀಮಂತರ ಬದಲು ಪ್ರಾಧಾನ್ಯತೆ. ಒಂದು ದೇವಸ್ಥಾನಕ್ಕೆ ಹೋಗ್ರಿ, ಮೊದಲು ಅವ್ರಿಗೆ VIP ಸ್ಥಾನ. ಸಾಮಾನ್ಯ ಜನ ಎಲ್ಲಿ ಹೋಗ್ಬೇಕು? ಏನಾಗಿ ದೇಶದಾಗ ಒಂದ್ ಯಾವುದೇ ಒಂದು ಎಕ್ಸಾಮ್ ಬರೀರಿ, ಆ ಎಕ್ಸಾಮ್ ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೀತೀನಿ ಅಂದ್ರೆ ಅಲ್ಲಿ ಹಗರಣ. ಯಾವುದೋ ಒಂದು ಎಕ್ಸಾಮ್ ಬರಿಬೇಕಂದ್ರೆ ಅಲ್ಲಿ ನಾವು ಪ್ರಾಮಾಣಿಕವಾಗಿ ನಾವು ಕಲ್ತದ ನಮ್ಗೆ ನೋಡ್ರಿ ವಸೂಲಿ ಹಂಚಕ್ ಸಾಧ್ಯ ಇಲ್ಲ. ಏನೋ ಕೇಳ್ರಿ ವಸೂಲಿ. ಒಂದು PSI ಆಗಕ್ಕಾಗಿಲ್ಲ. ಇವತ್ತು ಒಂದು ಪೊಲೀಸ್ ಎಕ್ಸಾಮ್ ಬರಿಬೇಕಾದ್ರೆ ಎಷ್ಟು ಕಠಿಣ ಅದ, ಒಂದು ಡಾಕ್ಟರ್ ಎಕ್ಸಾಮ್ ಬರಿಬೇಕಾದ್ರೆ ಎಷ್ಟು ಕಠಿಣ ಅದ. ಅಂಡ್ ನಾವಿಲ್ಲಿ ಶಿಕ್ಷಕರು ಹೇಳ್ತಾರೆ ಎಲ್ಲಾ ವಿದ್ಯಾರ್ಥಿಗಳಿಗೆ, ನೋಡ್ರಿ ನೀವು ಪ್ರಾಮಾಣಿಕವಾಗಿರ್ರಿ, ನೀವು ಸತ್ಯದಿಂದ ನಡ್ರಿ, ನೀವು ಧರ್ಮದಿಂದ ನಡ್ರಿ, ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ. ಇಲ್ಲಿ ಶಿಕ್ಷಕರೇನ ಮಾಸ್ತರ್ಗಳೇನ ಶಾಲ್ಯಾಗ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದು. ಹೊರಗೆ ವ್ಯವಸ್ಥೆ ಏನಾಗಿದೆ? ಅನ್ಯಾಯ, ಅನಾಚಾರ, ಭ್ರಷ್ಟಾಚಾರ. ಈ ಪಾಲು ಕೂಡ ಈಗ ನೋಡ್ರಿ, ದೇಶದಾಗ ಒಂದು ಎಕ್ಸಾಮ ಸರಿಯಾಗಿ ಕಂಡಕ್ಟ್ ಆಗಂಗಿಲ್ಲ ಅಂದ್ರೆ ದೇಶದ ವ್ಯವಸ್ಥೆ ಯಾವ ರೀತಿ ಬಂದದ? ದೇಶದಾಗ ಒಂದು ಹೆಣ್ಮಗಳು ಸರಿಯಾಗಿ ಮನೆಗೆ ಹೋಗಕ್ ಆಗುದಿಲ್ಲ. ಅವ್ರ ತಾಯಿ 10 ಸಾರಿ ಫೋನ್ ಮಾಡ್ತಾಳ, ಮನಿ ಮುಟ್ಟಿದಲ್ವಾ, ಮನಿ ಮುಟ್ಟಿದಲ್ವಾ, ಮನಿ ಮುಟ್ಟಿದಲ್ವಾ ಅಂತ. ಮೊನ್ನೆ ಎಷ್ಟು ಅತ್ಯಾಚಾರ, ಎಷ್ಟು ಪ್ರಕರಣಗಳು. ಇವತ್ತು ನಮ್ಗೆ ನಿಜವಾಗ್ಲೂ ಬೇಜಾರಾಗಿಬಿಟ್ಟಿದೆ ಇದೆಲ್ಲ ವ್ಯವಸ್ಥೆ ನೋಡಿ. ನನ್ಗೆ ಅನಿಸ್ತದ ಸಂವಿಧಾನ ಬಾಬಾ ಸಾಹೇಬ್ ಅವ್ರು ಯಾತಕ್ಕಾಗಿ ದೇಶಕ್ಕಾಗಿ ಯಾವ ಸಮಾಜ ಉಳಿಬೇಕಾಗಿತ್ತು, ಯಾವ ಸಂಘಟನೆ ಉಳಿಬೇಕಾಗಿತ್ತು, ಎಲ್ಲರೂ ಚೆನ್ನಾಗಿರ್ಬೇಕಂತ ಅವ್ರು ಮಾಡಿದವ್ರ ನಿಸ್ವಾರ್ಥ ಸೇವೆ ಇಟ್ಕೊಂಡು ಅವ್ರು ಸಮಾಜಕ್ಕೆ ಬರ್ತಾರೆ. ಆದ್ರೆ ಇವತ್ತಿನ ದಿವಸ ದುರುದ್ದೇಶ, ತಾವೇ ಬೆಳಿಬೇಕು, ತಮ್ಮ ಮಕ್ಕಳ ಬೆಳಿಬೇಕು, ತಮ್ಮ ಕುಟುಂಬ ಬೆಳಿಬೇಕು ಅಂತ ಸ್ವಾರ್ಥ ಇಟ್ಕೊಂಡು ರಾಜಕಾರಣಿಗಳು ಇವತ್ತಿನ ದಿವಸ ಏನ್ ಮಾಡಕತ್ತಾರಲ್ಲ, ಅಂತವ್ರ ದೇಶ ಹಾಳಾಗತ್ತೈತಿ. ಯಾಕಂದ್ರೆ ತಾವೆಲ್ಲ ಮುಂದಿನ ಪ್ರಜೆಗಳಿದ್ದಾರೆ, ತಾವೆಲ್ಲ ತಿಳ್ಕೊಬೇಕು. ನೀವು ಆಗ್ರಿ, ಅವ್ರಿಗೆ ಜಯ ಬೇಡ್ರಿ, ನೀವು ನಿಮಗೆ ಜಯ ಇಡ್ರಿ. ಯಾರಿಗೆ ಜಯ ಅಂದ್ರೆ ಯಾರು ನಿಮಗೆ ಬರಂಗಿಲ್ಲ. ನಾವೆಲ್ಲ ಯುವಕರೇ, ನೀವೆಲ್ಲ ಜಾಗೃತರಾಗ್ರಿ. ಇವತ್ತು ಅನ್ಯಾಯದ ವಿರುದ್ಧ ಮೊದಲು ಮಾತಾಡಕ್ ಕಲೀರಿ. ಅದು ನ್ಯಾಯ ಸಿಗೋದು ಬಿಡುದು ಸೆಕೆಂಡ್ರಿ, ಮೊದಲು ಧ್ವನಿ ಎತ್ತೋದು ಕಲೀರಿ ಅಂತ ಹೇಳಿ ಇವತ್ತಿದ್ದು ನಿನ್ನೆ ಅನೇಕ ಯುವಕರ ಮೇಲೆ ಹಲ್ಲೆ ಆಯ್ತು. ನಿಜವಾಗ್ಲೂ ಅದು ಖಂಡನೀಯ. ಯಾಕಂದ್ರೆ ಕಣ್ಣೊಳಗೆ ಎಣ್ಣೆ ಹಾಕೊಂಡು ಅಭ್ಯಾಸ ಮಾಡಿದಂತ ನೀಟ್ ಪರೀಕ್ಷೆ ಬರೆದಂತ ವಿದ್ಯಾರ್ಥಿಗಳ ಪರಿಸ್ಥಿತಿ ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಯಾವ ಪರಿಸ್ಥಿತಿ ತಂದಿಟ್ಟಿದೆ? ನಿಜವಾಗಿ ಕೇಂದ್ರ ಸರ್ಕಾರ ಈ ಭಾವಿ ನಮ್ಮ ಪ್ರಜೆಗಳ, ಭಾವಿ ನಾಯಕರ ಭವಿಷ್ಯವನ್ನ ಹಾಳು ಮಾಡತಕ್ಕಂತ ವ್ಯವಸ್ಥೆ ಈ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾವು ಅದನ್ನು ಖಂಡಿಸ್ತೇವೆ. ಈ ಪ್ರತಿಭಟನೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಹಾಗೂ ಶೆಡಬಾಳ ಗ್ರಾಮದ ವಿವಿಧ ಸಂಘಟನೆಯ ಪದಾಧಿಕಾರಿಗಳು, ಅಧ್ಯಕ್ಷರು ಭಾಗವಹಿಸಿದ್ದರು.